ಸ್ಟಿಕ್ಕಿ ಆಗುತ್ತೆ. ಸ್ಟಿಕ್ಕಿ ಯಾಕಾಗುತ್ತೆ ಅಂದ್ರೆ ನೀರಿನ ಅಂಶ ಕಡಿಮೆ ಇದೆ. ಅದಕ್ಕೆ ಡಾಕ್ಟರ್ ಆಗ್ಲಿ ಜಾಸ್ತಿ ನೀರು ಕುಡೀರಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸ್ಟಿಕ್ಕಿ ಆಗಿರುತ್ತೆ. ಈ ತರ ಎಲ್ಲ ಗಮ್ ಎಲ್ಲ ಇರೋದಿಲ್ಲ. ನೀವು ಆಫ್ಟರ್ 4-5 ಡೇಸ್ ಬಿಟ್ಟು ತೆಗೆದಾಗ ಗಮ್ಮೆಲ್ಲ ಅಬ್ಸರ್ವ್ ಆಗಿರುತ್ತೆ. ಅಂದ್ರೆ ಅದು ಬ್ಯಾಗ್ ಒಟ್ಟಿಗೆ ಬಂದ್ಬಿಡ್ತದೆ. ಈಗೆಲ್ಲ ಹೀಗೆ ತೆಗಿಬೇಕು ಅಂತ ಏನಿಲ್ಲ. ಫಸ್ಟ್ ಏನಾದ್ರೂ ಈ ತರ ವಿಸಿಬಲ್ ನಾನು ಈಗ ಕ್ಲೀನ್ ಮಾಡಿದ್ನಲ್ಲ, ಅದು ನಿಮ್ಮ ಮನೆಯಲ್ಲಿರೋ ನೀರಲ್ಲೇ ಕ್ಲೀನ್ ಮಾಡಬೇಕು. ಅದಕ್ಕೆ ಸ್ಪೆಷಲ್ ಆಗಿ ಏನಾದ್ರೂ ಹಾಕ್ಬೇಕು ಅಂತ ಏನಿಲ್ಲ. ಕ್ಲೀನ್ ಮಾಡಿದ ನಂತರ ಈ ಕ್ರೀಮ್ ಹಚ್ಚಿ ಸುತ್ತ ಕಾಂಫಿಲ್ ಬೇರೆ ಕ್ರೀಮ್ ಅಂತ. ಈ ಕ್ರೀಮ್ ಇಲ್ಲ ಅಂದ್ರೆ ಇನ್ನೊಂದು ಟಿಶ್ಯೂ ಪೇಪರ್ ತರ ಬರುತ್ತೆ, ಅದರಲ್ಲೂ ಕ್ಲೀನ್ ಮಾಡ್ಬೋದು. ಇದ್ರದ್ದೇ ಕಾಂಫಿಲ್ ಕ್ಲೆನ್ಸರ್ ಅಂತ ಬರುತ್ತೆ. ಹೀಗೆ ಸ್ಪ್ರೆಡ್ ಮಾಡಿ ಅದು ಕ್ಲೀನ್ ಮಾಡಕ್ಕಲ್ಲ. ಇದು ಯಾಕೆ ಅಂತ ಹೇಳ್ತೀನಿ. ಈಗ ಲಿಕ್ವಿಡ್ ಇಲ್ಲಿ ಲೀಕ್ ಆಗಿತ್ತಲ್ವಾ, ಅದು ಲಿಕ್ವಿಡ್ ಸ್ಕಿನ್ ಮೇಲೆ ಕಂಟಿನ್ಯೂಸ್ ಆಗಿ ಹರಿದಾಗ ಅದು ಸ್ಕಿನ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಅದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ. ನಾವು ಊಟ ಮಾಡಿದ್ದು ನಾವು ಅದೆಲ್ಲ ಅರಗಲಿಕ್ಕೆ ಶಕ್ತಿ ಇರುತ್ತಲ್ವ, ಆ ಎನ್ಸೈಮ್ಸ್ ಎಲ್ಲ ಸ್ಕಿನ್ ಮೇಲೆ ಕಂಟಿನ್ಯೂಸ್ ಬಿದ್ದಾಗ ಈ ಸ್ಕಿನ್ ಎಲ್ಲ ಕೆಂಪಾಗುತ್ತೆ. ಅದು ತುಂಬಾ ಹೊತ್ತು ನಾನೀಗ ನಾನು ಸಂಜೆ ತನಕ ನಿಮಗೆ ಬರಲಿಲ್ಲ ಅಂತ ಇಟ್ಕೊಳ್ಳಿ, ನಾನು ಚೇಂಜ್ ಮಾಡಿ, ಆಗ ಗಾಯ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಲೀಕ್ ಆದಾಗಲೇ ಚೇಂಜ್ ಮಾಡಿ. ಈಗ ಹಚ್ಚಿ ಸ್ವಲ್ಪ ಹೊತ್ತು ಬಿಡಿ, ಆನಂತರ ಇದನ್ನ ಕ್ಲೀನ್ ಮಾಡಿ. ಸರಿ, ಇದು ಈಸಿ ಇದೆ, ಏನು ಟೆನ್ಷನ್ ಆಗೋ ಇಲ್ಲ. ಈ ಬ್ಯಾಗ್ ಹಾಕೊಂಡು ನೀವು ಆರಾಮ್ಸೆ ಓಡಾಡ್ಬೋದು ಚೆನ್ನಾಗಿ. ಯಾಕೆಂದ್ರೆ ಬೆಲ್ಟ್ ಇರೋದ್ರಿಂದ, ಬೆಲ್ಟ್ ಇದ್ರೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಇದೆ ಅಂತ. ಗೊತ್ತಾಯ್ತಾ? ಅದು ಇದು ಹಿಂದಿಂದ ಮತ್ತೆ ಈಗ ಕೆಂಪಿದ್ರಲ್ಲ, ಮೂಮೆಂಟ್ ನೋಡಿದ್ರಲ್ಲ, ಈಗ ಅವ್ರಿಗೆ ಕೆಮ್ಮಿದ್ರೆ ಇದು ಬ್ಯಾಗ್ ಓಪನ್ ಆಗಲಿಕ್ಕೆ ಕಾರಣ ಕೆಮ್ಮು ಕೂಡ ಇರ್ತದೆ. ಕೆಮ್ಮಿದಾಗ ನೀವೇನಾದ್ರೂ ಸಪೋಸ್ ಕೆಮ್ಮು ಬರ್ತಿದ್ರೆ ಬ್ಯಾಗ್ ಮೇಲೆ ಒಂದು ಕೈ ಇಟ್ಕೊಳ್ಳಿ ಸಪೋರ್ಟಿಗೆ, ಬ್ಯಾಗ್ ಓಪನ್ ಆಗಲ್ಲ. ಸೊ ಬೆಲ್ಟ್ ಇರೋದ್ರಿಂದ 100ಕ್ಕೆ 90% ಓಪನ್ ಆಗಲ್ಲ ಇದು. ಬಟ್ ಆದ್ರೂ ಒಂದು ಸೇಫ್ಟಿಗೆ ಕೆಮ್ಮು ಬಂದಾಗ ಅದು ಸರ್ಜರಿ ಆದ್ಮೇಲೆ ಹಾಕಿದ್ರಲ್ಲ ಬ್ಯಾಗ್, ಅದರಲ್ಲೂ ಸೇಮ್ ಪೊಸಿಷನ್ ಅಲ್ಲಿ ಇದು ಲೀಕೇಜ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲೊಂದು ಕಡೆ ಒಂದು ಗುಂಡಿ ತರ ಇದೆಯಲ್ಲ, ಸೊ ಅಲ್ಲಿಂದ ಲೀಕ್ ಆಗುತ್ತೆ. ಅಲ್ಲಿ ಸರಿಯಾಗಿ ಅಂಟ್ಕೊಳ್ಳಲ್ಲ ಒಂದು. ಈಗ ಮೂಮೆಂಟ್ ನೋಡಿದ್ರಲ್ಲ ಕೆಮ್ಮಿದಾಗ, ಈ ತರ ಮೂಮೆಂಟ್ ಆದಾಗ ಓಪನ್ ಆಗುತ್ತೆ. ಅದು ಓಪನ್ ಆಗಬಾರ್ದು ಅಂದ್ರೆ ಒಂದು ಸಪೋರ್ಟಿಗೆ ಕೈ ಇಟ್ಕೊಳ್ಳಿ. ಮತ್ತೆ ಇದು ಆಫ್ಟಮಿ ಪೌಡರ್ ಅಂತಿದೆ, ನಾನು ಹೇಳ್ತೇನೆ ನೆಕ್ಸ್ಟ್. ಪಾಸ್ ಮಾಡಿದ್ರೆ ಪೌಡರ್ನ ಎಡ್ಜಿಗಷ್ಟೇ ಹಾಕಿ. ಇದು ಯಾಕೆ ಅಂದ್ರೆ ಈ ಎಡ್ಜಲ್ಲಿ ಸ್ವಲ್ಪ ಗಾಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಾಯಿಶ್ಚರ್ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಈಗ ಎಡ್ಜಿಗೆ ಹಾಕಿ. ಅದು ಸ್ಟೋಮ ಒಳಗೆ ಹೋದ್ರೂ ಏನಾಗಲ್ಲ. ಇದೆಲ್ಲ ಏನೆಲ್ಲ ಇದೆಯಲ್ಲ, ಇದೆಲ್ಲ ಸ್ಟೋಮದೇ ಪ್ರಾಡಕ್ಟ್ಸ್. ಸೊ ನೀವೇನು ಹೆದರ್ಕೊಳ್ಳಾಗತ್ತೆ ಇಲ್ಲ, ಏನಾದರೂ ಆಗುತ್ತೋ ಏನೋ. ಇದೆಲ್ಲ ಧೂಳು ಇರೋದನ್ನೆಲ್ಲ ಕ್ಲೀನ್ ಮಾಡಿ. ಲಾಸ್ಟ್ಗೆ ಬ್ಯಾರಿಯರ್ ಸ್ಪ್ರೇ ಅಂತಿದೆ, ಬ್ಯಾರಿಯರ್ ಸ್ಪ್ರೇ. ಈ ಸ್ಪ್ರೇ ಉದ್ದೇಶ ಏನಂದ್ರೆ ಇದನ್ನ ಹೀಗೆ ಸ್ಪ್ರೇ ಮಾಡಿ ಸುತ್ತ 4 ಇಂಚಸ್ ಅಷ್ಟು ಸ್ಪ್ರೇ ಮಾಡಿ ಫ್ಯಾನ್ ಹಾಕಿ ಬಿಡಿ. ಮನೆಯಲ್ಲಿ ಫ್ಯಾನ್ ಓಡ್ತಾ ಇರಲಿ. ಸೊ ಮೀನ್ ವೈಲ್ ನೀವು ಇದನ್ನ ಬ್ಯಾಗ್ ಕಟ್ ಮಾಡ್ಬೋದು. ನಾನು ಬ್ಯಾಗ್ ಕಟ್ ಮಾಡೋದು ತೋರಿಸ್ತೀನಿ, ಒಂದು ನೋಡಿ ತೋರಿಸಿ. ಇದನ್ನ ಕೈ ನೋಡಿ ರಿಂಗ್ ಫಿಂಗರ್ಗೆ ಇಟ್ಕೋಬಹುದು, ಇಲ್ಲ ಈ ಫಿಂಗರ್ ಇಟ್ಕೋಬಹುದು. ಈ ಫಿಂಗರ್ ಇಟ್ಕೋಬೇಡಿ, ಇದು ಕಂಫರ್ಟ್ ಆಗಲ್ಲ. ಈಗ ಇಟ್ಕೊಳ್ಳಿ ರಿಂಗ್ ಫಿಂಗರಿಗೆ. ನೋಡಿ, ಇದು ಬ್ಲಂಟ್ ಇರೋದೇ ಯೂಸ್ ಮಾಡಿ, ಚೂಪ್ ಇರೋದನ್ನ ಯೂಸ್ ಮಾಡಬೇಡಿ. ಚೂಪ್ ಇರೋದೇನಾದ್ರು ಯೂಸ್ ಮಾಡಿದ್ರೆ ಇಲ್ಲಿಂದ ಹರಿದೋಗುತ್ತೆ. ಸರಿ, ಓಕೆ. ಕಟ್ ಮಾಡುವಾಗ ಇದು ಯಾವ ಶೇಪ್ ಇದೆ, ನಾವು ಹೋಗ್ತದೆ ಹೀಗೆ ಹಾಕ್ಲಿಕ್ಕೆ. ಸೊ ಇದು ಯಾವ ಶೇಪ್ ಇದೆ ಆ ಶೇಪಿಗೆ ಕಟ್ ಮಾಡ್ಬೇಕು ನಾವು ಹೀಗೆ. ಸರಿ, ಅರ್ಥ ಆಯ್ತಾ? ಇಲ್ಲಿ 3 ನೆಲೆನಿ ಕಟ್ ಮಾಡಿ, ಈ ಕಡೆ 3 ನೆಲೆನಿ ಕಟ್ ಮಾಡಿ. ನಾನು ಅದು ಸೈಜ್ ಇರೋದ್ರಿಂದ ಅಷ್ಟು ಹೇಳ್ತಿದ್ದೀನಿ. ಸೈಜ್ ದೊಡ್ಡದಿದ್ರೆ ದೊಡ್ಡದಾಗ ಕಟ್ ಮಾಡೋದು. ಓಕೆ, ನೋಡಿ ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಿ, ಶೇಪ್ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಕಟ್ ಆಗಿ ಕಟ್ ಮಾಡಬಾರ್ದು. ಕೆಲವೊಬ್ರು ಹೀಗೆ ಕಟ್ ಮಾಡಿ ಹಿಂಗೆ ಮಾಡ್ತಾರಲ್ಲ, ಹಾಗೆ ಮಾಡಬಾರ್ದು. ಕರೆಕ್ಟ್ ಮಾಡಿ ಹೀಗೆ. ನಾನು ಕಟ್ ಮಾಡ್ರೆ ಸರಿ ಇದೆಯಾ ಅಂತ ನೋಡ್ಬೋದು ನೀವು. ಫಸ್ಟೇ ದೊಡ್ಡದಾಗ ಕಟ್ ಮಾಡಬೇಡಿ, ಯಾವಾಗಲೂ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ.
ಆಮೇಲೆ ಬೇಕಾದ್ರೆ ದೊಡ್ಡದು ಮಾಡ್ಬೋದು. ದೊಡ್ಡದು ಮಾಡಿದ್ಮೇಲೆ ಸಣ್ಣ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಕಾಣ್ತಾ ಇದೆಯಾ? ಹಾಂ ನಾನು ಮಾಡಿರೋದು ಈಗ ಕರೆಕ್ಟ್ ಇದೆ, ಇಷ್ಟು ಸಾಕು. ಈಗ ನೋಡಿ ನಾನು 1 ನಿಮಿಷ ಆಯಿತು, ಡ್ರೈ ಆಯಿತು. ಹಾ. ಈಗ ಕರೆಕ್ಟ್ ಇದೆಯಾ ಅಂತ ಕನ್ಫರ್ಮ್ ಆದ್ಮೇಲೆ ಸ್ಟಿಕ್ಕರ್ ತೆಗೆದು ಹಾಂ ಸ್ಟಿಕ್ಕರ್ ತೆಗೆದಿದ್ದೀನಿ. ಈ ಪೇಸ್ಟ್ನ ತಗೊಳ್ಳೋದು. ಈ ಪೇಸ್ಟ್ ಉದ್ದೇಶ ಏನಂದ್ರೆ ಇದು ಬ್ಲಾಕ್ ಮಾಡುತ್ತೆ, ಲೀಕ್ ಆಗದಿರೋದು. ಹಾಂ ನಿಮ್ಮ ತಂದೆಯವರು ಲೀಕ್ ಆಗಿದೆಯಲ್ಲ, ಲೀಕ್ ಆಗಿದ್ದು ಒಂದು ಕೆಮ್ಮು ಬಂದಿರೋದ್ರಿಂದನೇ ಆಗಿರುತ್ತೆ. ಕೆಮ್ಮು ಸ್ವಲ್ಪ ಕಂಟ್ರೋಲ್ ಆದರೆ ಒಳ್ಳೆಯದು. ನೋಡಿ ನಾನು ಕಟ್ ಮಾಡಿದ ಜಾಗದಿಂದ ದೂರದಲ್ಲಿ ಆಗ್ತಾ ಇದ್ದೀನಿ, ಹತ್ರದಲ್ಲಿ ಆಗ್ತಾ ಇಲ್ಲ. ಹಾಂ ಯಾಕೆ ಅಂದ್ರೆ ಇದಕ್ಕೆ ಬೆಲ್ಟ್ ಹಾಕಿದಾಗ ಅದು ಪ್ರೆಸ್ ಆಗುತ್ತಲ್ಲ ಪೇಸ್ಟ್, ಹಾಂ ಅದು ಕರೆಕ್ಟ್ ಆಗುತ್ತೆ, ಇಲ್ಲಿವರೆಗೆ ಬರ್ತದೆ. ನೀವೇನಾದ್ರೂ ಹತ್ರದಲ್ಲೇ ಹಾಕಿದ್ರೆ ಅದ್ರ ಮೇಲೆ ಬಂದು ಕುತ್ಕೊಳ್ಳಿ. ಆಯ್ತಾ? ಅದೊಂದು ನೆನ್ಪಿಟ್ಕೊಳ್ಳಿ. ಇದೆಲ್ಲ ನೀವು ನೋಡ್ಕೊಂಡ್ರೆ ನೀವು ಯಾರ ಮೇಲೂ ಡಿಪೆಂಡ್ ಆಗೋದೇ ಇಲ್ಲ. ನೈಟಲ್ಲಿ ರಾತ್ರಿ 12 ಗಂಟೆಲ್ಲ ಲೀಕ್ ಆದ್ರೆ ಹಾಂ ಮನೇಲಿ ಯಾರು ಬರಲ್ಲ ಡ್ರೆಸ್ಸಿಂಗ್ ಮಾಡೋಕ್ಕೆ. ನೋಡಿ ಇನ್ನೊಂದು ಇಲ್ಲಿಂದ ನೀರು ಬರ್ತಾ ಇರುತ್ತೆ. ಹಾಂ ಹ್ಮ್ ಹಾಂ ಸೊ ಇದನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ಬ್ಯಾಗ್ ಹಾಕೋ ಟೈಮಲ್ಲಿ ಹಾಂ ಒಂದು ಡ್ರಾಪ್ ನೀರು ಕೆಲವೊಂದ್ಸರಿ ಬಿದ್ದ್ಬಿಡ್ತದೆ. ಹಾಂ ಈಗ ಇನ್ನೇನು ಬ್ಯಾಗ್ ಅಪ್ಲೈ ಮಾಡ್ತೀರಾ ನೀವು, ಆ ಟೈಮಲ್ಲಿ ಇಲ್ಲೇನು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಹಾಕ್ಬೇಕು. ಹಾಂ ಮತ್ತೆ ಹಾಕಿದ್ದು ವೇಸ್ಟ್ ಆಗುತ್ತೆ, ಬ್ಯಾಗು ವೇಸ್ಟ್, ಎಲ್ಲ ವೇಸ್ಟ್, ನಿಮ್ಮ ಟೈಮ್ ಎಲ್ಲ ವೇಸ್ಟ್. ಹಾಂ ನೋಡಿ ನಾನು ಸ್ಟ್ರೈಟ್ ಹಾಕಿದ್ದೀನಿ, ಹಾಕಿ ಸ್ವಲ್ಪ ಹೊತ್ತಿಗೆ ಇಟ್ಕೊಳ್ಳಿ. ಅದು ಸ್ವಲ್ಪ ಅಂಟ್ಕೊಳ್ತದೆ ಸ್ಟಿಕ್ಕರ್ ಸೈಡೆಲ್ಲ. ಇಲ್ಲಿ ನೋಡಿ ಸೈಡೆಲ್ಲ ಸ್ವಲ್ಪ ಹೀಗೆ ಮಾಡಿ. ಓಕೆನಾ? ಓಕೆ ಈಗ ನನ್ನ ಕೈ ಒಂದು ಸಪೋರ್ಟಿಗೆ ಇದೆ ಹೀಗೆ, ಯಾಕೆಂದರೆ ಅದು ಸ್ವಲ್ಪ ಕಾನ್ವೆಕ್ಸಿಟಿ ಇರೋದ್ರಿಂದ ಹಾಂ ಅದು ಮೇಲೆ ಎದ್ದೇಳೋ ಚಾನ್ಸ್ ಇರುತ್ತೆ. ಈ ಕಡೆ ಅರ್ಧ ಬೇಸ್ ಪ್ಲೇಟ್ ಮೇಲೆ ಬರುತ್ತೆ ಟೇಪು, ಮತ್ತು ಸ್ಕಿನ್ ಮೇಲೆ ಅರ್ಧ ಬರುತ್ತೆ. ಹಾಂ ಇಲ್ಲಿ ಬೆಲ್ಟ್ ಆಪ್ಷನ್ ಇದೆ ನೋಡಿ, ಇದನ್ನು ಯಾವಾಗಲೂ ಮೇಲೆ ಎತ್ಕೊಳ್ಳಿ, ಅದ್ರ ಮೇಲೆ ಮುಚ್ಚಬೇಡಿ. ಈ ಕಡೆನೂ ಅಷ್ಟೇ. ಹಾಂ ಓಕೆ, ಹಾಕಿ ಚೆನ್ನಾಗಿ ಕುತ್ಕೊಳ್ತು ನೋಡಿ. ಹಾಂ ಕೆಲವೊಂದ್ಸರಿ ಕುತ್ಕೊಂಡಿಲ್ಲ ಅಂತ ಕೆಲವರು ಫೋನ್ ಮಾಡ್ತಾರೆ, ಯಾಕೆ ಅಂದರೆ ಅವ್ರು ಪೌಡ್ರ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರ್ತಾರೆ, ಆ ಪೌಡ್ರ್ ಜಾಗದಲ್ಲೆಲ್ಲ ಅಂಟ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ಚೆನ್ನಾಗಿ ಸ್ಕಿನ್ನ ಕ್ಲೀನ್ ಮಾಡಿ ಹಾಕಿ ಅಂತ ಹೇಳೋದು ನೋಡಿ. ಓಕೆನಾ? ಈಗ ನಾನು ಮಾಡ್ತಿರೋ ಥರ ನಿಮಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಅದು ಇದನ್ನ ಟೇಪ್ ಫುಲ್ ಓಪನ್ ಮಾಡ್ಕೊಂಡು ಕೈಲಿ ಹಿಡ್ಕೊಂಡೆ ಹಾಕ್ಬೋದು ನೀವು. ಹಾಂ ನಾನಂದರೆ ಇದರಲ್ಲಿ ಕಂಟಿನ್ಯೂಸ್ ಮಾಡಿದ್ದೇವೆ ಇದೆಲ್ಲ, ಅಂದರೆ ಬೇರೆ ಪ್ಲಾಸ್ಟರ್ ಈ ಥರ ಯೂಸ್ ಮಾಡುವಂಥದ್ದು. ಈಗ ನೆಕ್ಸ್ಟ್ ನೋಡಿ, ನಾನು ಅಪ್ಲೈ ಮಾಡಿದ ಕೂಡಲೇ ಹಾಂ ಈ ಬೆಲ್ಟನ್ನು ಇದಕ್ಕೆ ಇಮಿಡಿಯೇಟಾಗಿ ಫಿಕ್ಸ್ ಮಾಡಿ. ಹಾಂ ನನಗೆ ಸ್ವಲ್ಪ ಹೊತ್ತು ಬಿಟ್ಟು ಬೆಲ್ಟ್ ಹಾಕ್ಕೊಳ್ತೀನಿ ಹಾಂ ಅಥವಾ ಆಮೇಲೆ ಬೆಲ್ಟ್ ಹಾಕೋಣ ಅನ್ನೋದು ವೆಯ್ಟೇ ಮಾಡೋಕ್ಕೆ ಹೋಗ್ಬೇಡಿ. ಇದು ಕಾನ್ವೆಕ್ಸ್ ಬ್ಯಾಗ್ ಆಗಿರೋದ್ರಿಂದ ಈಗ ನೋಡಿ ಇವ್ರ ಸೈಜ್ ಕರೆಕ್ಟ್ ಇದೆ, ತುಂಬ ಟೈಟು ಇಲ್ಲ, ತುಂಬ ಲೂಸು ಇಲ್ಲ. ಹಾಂ ತುಂಬ ಲೂಸಾಗೂ ಹಾಕ್ಬಾರ್ದು, ತುಂಬ ಟೈಟಾಗೂ ಹಾಕ್ಬಾರ್ದು. ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ನೀವು ವೀಕ್ ಆಗೋ ಚಾನ್ಸ್ ಇರ್ತೀವಿ, ಯಾಕೆಂದರೆ ಕೋಮಾ ಪೇಷಂಟ್ಸು ತುಂಬ ಲಿಕ್ವಿಡ್ ಔಟ್ಪುಟ್ ಹೋಗಿ ಫುಡ್ ಎಲ್ಲ ಕಡಿಮೆ ಮಾಡಿ ನೀರಿನಂಶ ಕಡಿಮೆ ಆಗಿ ವೀಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಯಿತಾ? ಕೆಲವೊಂದ್ಸರಿ 6ರಿಂದ 10 kg ತನಕ ಕಡಿಮೆ ಆಗ್ತದೆ ಕೆಲವು. ಸೊ ಆಗ ಇದು ಲೂಸ್ ಆಗುತ್ತೆ, ನೀವು ಆಗ ಟೈಟ್ ಮಾಡ್ತೀವಿ ಅಷ್ಟೇ. ಇದು ಇನ್ನೊಂದಿದೆ, ಇದು ನಿಮಗೆ ಕಿರಿಕಿರಿ ಅನಿಸಿದ್ರೆ ಚುಚ್ಚುವಾಗ, ಏನಾದರೂ ಈಗ ನಡೆಯುವಾಗ ಅವ್ರಿಗೆ ಚುಚ್ಚಿದಾಗ ಅನಿಸಿದ್ರೆ ಇಲ್ಲಿ ಒಳಗೆ ಒಂದು ವೆಲ್ಕ್ರೋ ಇದೆ, ಇಲ್ಲೊಂದು ಹಾಕ್ಕೋಬೋದು. ಈಗ ಸರಿ ತೆಗಿಬೇಕಾದ್ರೆ ನೋಡಿ ಹೀಗೆ ಸ್ನಾನ ಮಾಡುವಾಗ ಇದನ್ನ ಇಲ್ಲಿ ತಗೊಂಡು ಹಾಕಿ. ಓಕೆ, ಸರಿ. ಇದೆಲ್ಲ ಆಪ್ಷನ್ ಇದೆ. ಇದ್ರ ಮೇಲೆ ನೀರು ಬಿದ್ದರೆ ಏನಾಗಲ್ಲ. ಸೊ ಅದು ಒಂದು ಏಪ್ರನ್ ಹಾಕೊಂಡು ಸ್ನಾನ ಮಾಡೋದು. ಹಾಂ ಆಯ್ತು ಆಯ್ತು.